ಸೊ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಈಗ ಜೈಲು ಫಿಕ್ಸ್ ಅಂತಂದ್ರೆ ಇದು ತೀರ್ಪು ಬಂದು ಜೈಲು ಫಿಕ್ಸ್ ಅಲ್ಲ. ಇದು ವಿಚಾರಣಾಧೀನ ಕೈದಿಯಾಗಿ ಜೈಲಿನಲ್ಲಿ ಇರಬೇಕಾಗತ್ತೆ. ಈ ಕಡೆಗೆ ವಿಚಾರಣೆಗಳು ನಡೆಯಕ್ಕೆ ಶುರುವಾಗುತ್ತೆ ಕೋರ್ಟ್ನಲ್ಲಿ. 90 ದಿನಗಳೊಳಗೆ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆಯನ್ನ ಮಾಡ್ತಾರೆ. ಈಗಾಗಲೇ 3 ಬಾರಿ ಒಟ್ಟು 12 ದಿನ ಕಸ್ಟಡಿಗೆ ಪೊಲೀಸರು ಪಡ್ಕೊಂಡಿದ್ದಾರೆ. ಈಗ ಮತ್ತೊಮ್ಮೆ ಕಸ್ಟಡಿಗೆ ಕೇಳಕ್ಕೇನು ಪೊಲೀಸರು ನಿರ್ಧಾರ ಮಾಡದಂಗೆ ಕಾಣಿಸ್ತಾ ಇಲ್ಲ. ಕೆಲವೇ ಹೊತ್ತಿನಲ್ಲಿ ಕೋರ್ಟಿಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ ಈಗ. ಸೊ ಹಾಗಾಗಿ ಈಗಾಗಲೇ 3 ಬಾರಿ ಈಗಾಗಲೇ ಕಸ್ಟಡಿಗೆ ನೀಡಿ ಆಗಿದೆ. 4 ಜನ ಮಾತ್ರ ಈಗ ಪೊಲೀಸ್ ಕಸ್ಟಡಿಯಲ್ಲಿರೋದು. ಇವತ್ತು ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡ್ಕೊಂಡಿದ್ದಾರೆ ವೈದ್ಯರು ಅಲ್ಲಿಗೇನೆ ಬಂದು. ಇನ್ನೇನೇನು ಆಗುತ್ತೆ ಬೆಳವಣಿಗೆ ಇದರಲ್ಲಿ ಅಂತಂದರೆ ಮೋಸ್ಟ್ಲಿ ಕೋರ್ಟಿಗೆಲ್ಲ ಹೋದ ನಂತರ ಅವರು ಬೇಲ್ ಅಪ್ಲಿಕೇಶನನ್ನು ಸಲ್ಲಿಕೆಯನ್ನು ಮಾಡ್ಕೊಳ್ತಾರೆ. ಈ ಕಡೆಗೆ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ಆರಂಭವಾಗುತ್ತೆ. ಸೊ ಇವರು ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು, ಆಮೇಲೆ ವಿಚಾರಣೆ ಆರಂಭವಾಗುತ್ತೆ. ಅಲ್ಲಿವರೆಗೂ ಬೇಲಿಗೆ ಹಾಕ್ಕೊಳ್ಬೋದು, ಬಟ್ ಬೇಲ್ ಸಿಗೋದು ಡೌಟು ಈ ಪ್ರಕರಣದಲ್ಲಿ. ಕಾರಣ ಈಗ ಕೊಲೆ ಪ್ರಕರಣ ಆಗಿರೋದ್ರಿಂದ ಇಮ್ಮಿಡಿಯೇಟ್ ಆಗಿ ಬೇಲ್ ಸಿಗಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈಗ ಸದ್ಯಕ್ಕಂತೂ ನ್ಯಾಯಾಂಗ ಬಂಧನಕ್ಕೆ ಇವತ್ತು ಒಪ್ಪಿಸುವಂಥ ಪರಿಸ್ಥಿತಿನೇ ಬಂದರೆ, ಯಾಕಂದರೆ 3 ಬಾರಿ ಈಗಾಗಲೇ ಕಸ್ಟಡಿ ಕೊಟ್ಟಾಗಿದೆ. ಬಹುತೇಕವಾಗಿ ಇಂಥ ಪ್ರಕರಣಗಳಲ್ಲಿ 3 ಬಾರಿ 4 ಬಾರಿ ಕೊಟ್ಟ ನಂತರ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ, ಪರಪ್ಪನ ಅಗ್ರಹಾರಕ್ಕೆ ಹೋಗುವಂಥ ಪರಿಸ್ಥಿತಿಗಳು ಬರುತ್ತೆ. ಬಟ್ ಇನ್ನು ಮುಂದಿರುವಂಥ ಪ್ರೊಸೀಜರ್ಸ್ಗಳು ಏನು ಶುರುವಾಗುತ್ತೆ? ಸದ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಕೂಡ ಬೇಲ್ ಸಿಗೋದು ಬಹುತೇಕ ಡೌಟು ಅಂತ ಕಾಣಿಸುತ್ತೆ. ಅದಾದ ನಂತರ ವಿಚಾರಣೆಗಳೆಲ್ಲ ಆರಂಭವಾಗುತ್ತೆ ಅಲ್ಲ ನರಸಿಂಹಮೂರ್ತಿ? ಇವತ್ತಿನ ಬೆಳವಣಿಗೆಗಳು ಏನೆಲ್ಲ ಇದೆ? ಅರುಣ್, ಇನ್ನೂ ಕೂಡ ಪೊಲೀಸರ ಕಸ್ಟಡಿಯಲ್ಲಿ A2 ಆರೋಪಿ ದರ್ಶನ್, A9 ಆರೋಪಿ ಧನ್ರಾಜ್, A10 ವಿನಯ್ ಹಾಗೆ A14 ಪ್ರದೋಷ್, ಈ 4 ಜನರು ಕೂಡ ಇನ್ನೂ ಕೂಡ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಇವರ ಕಸ್ಟಡಿಯ ಅವಧಿ ಇವತ್ತು ಸಂಜೆ 5 ಗಂಟೆಯವರೆಗೂ ಕೂಡ ಇದೆ. ಇವತ್ತು 5 ಗಂಟೆಯ ಒಳಗಾಗಿ ಮಾನ್ಯ ನ್ಯಾಯಾಧೀಶರ ಮುಂದೆ ಈ ಆರೋಪಿಗಳನ್ನು ಹಾಜರುಪಡಿಸಬೇಕು. ಬಹುತೇಕ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳ್ತಕ್ಕಂತಹ ಸಾಧ್ಯತೆ ತೀರಾ ಕಡಿಮೆ. ಯಾಕಂತ ಹೇಳಿದ್ರೆ ಈಗಾಗಲೇ 3 ಬಾರಿ ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಮೊದಲಿಗೆ 6 ದಿನ, ಆ ಬಳಿಕ 5 ದಿನ, ಮತ್ತೆ 2 ದಿನ, ಒಟ್ಟಾರೆಯಾಗಿ ಸುಮಾರು ಇವತ್ತಿಗೆ 12 ದಿನ ಇವ್ರನ್ನ ವಿಚಾರಣೆಗೆ ಅಂತೇಳಿ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ತಿದ್ದಾರೆ. ಹೀಗಾಗಿ ಇವತ್ತು ಬಹುತೇಕ ದರ್ಶನ್ ಮತ್ತು ಇತರ ಆರೋಪಿಗಳು, ಉಳಿದ 3 ಆರೋಪಿಗಳು 4ವರಿಗೂ ಕೂಡ ಪರಪ್ಪನ ಅಗ್ರಹಾರ ಜೈಲ್ ಫಿಕ್ಸ್ ಆಗುವ ಎಲ್ಲ ಲಕ್ಷಣಗಳಿದ್ದಾವೆ. ಕಾರಣ ಇಲ್ಲಿ ಯಾಕಂತ ಹೇಳಿದ್ರೆ ಇನ್ನು ಪೊಲೀಸ್ ಕಸ್ಟಡಿ ಕೇಳೋದಿಲ್ಲ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಅವರ ಪರ ವಕೀಲರು ಇನ್ನೂ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿಕೊಂಡಿಲ್ಲ. ಸಾಮಾನ್ಯವಾಗಿ ಕೊಲೆ ಯತ್ನದಂತಹ ಪ್ರಕರಣಗಳು, ಕಿಡ್ನಾಪ್ದಂತಹ ಪ್ರಕರಣಗಳು ಯಾವ ಶಿಕ್ಷೆಗಳಲ್ಲಿ ಅಂದರೆ ಪ್ರಮುಖವಾಗಿ ಯಾವ ಸೆಕ್ಷನ್ಗಳಲ್ಲಿ 7 ವರ್ಷಕ್ಕಿಂತ ಹೆಚ್ಚಿನ ಸಜೆಯನ್ನು ಹೊಂದಿರತಕ್ಕಂತಹ ಸೆಕ್ಷನ್ಗಳನ್ನು ಹಾಕಲಾಗಿರುತ್ತೋ ಅಂಥ ಕಡೆ ಬಹುಬೇಗ ಜಾಮೀನು ಸಿಗೋದಿಲ್ಲ. ಈ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವವರೆಗೂ ಕೂಡ ಜಾಮೀನು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅನ್ನೋ ಮಾತುಗಳು ಕೇಳಿಬರ್ತಿದ್ದಾವೆ. ಕಾರಣ ಇಷ್ಟೇ, 364 ಸೆಕ್ಷನ್ ಕಿಡ್ನ್ಯಾಪ್ ಸೆಕ್ಷನನ್ನು ಹಾಕಲಾಗಿದೆ, ಸಾಕ್ಷಿ ನಾಶವನ್ನು ತೋರಿಸಲಾಗಿದೆ, ಅದರ ಜೊತೆಗೆ ಕೊಲೆ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿದೆ. ಹೀಗಾಗಿ ಇವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ನಂತರ ಮತ್ತೆ ಏನು ಲೋಯರ್ ಕೋರ್ಟ್ಗೆ ಇವರು ಜಾಮೀನಿಗಾಗಿ ಅರ್ಜಿಯನ್ನು ಹಾಕ್ಕೊಳ್ಬಹುದು. ಅಲ್ಲೇನಾದರೂ ಸಿಗದೆ ಹೋದಂತಹ ಪಕ್ಷದಲ್ಲಿ ಹೈಕೋರ್ಟ್ಗೆ ಜಾಮೀನಿಗಾಗಿ ಅರ್ಜಿಗಾಗಿ ಮೊರೆಯನ್ನು ಹಾಕಬಹುದು. ಸಾಮಾನ್ಯವಾಗಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯೊಳಗಾಗಿ ಆರೋಪಿಗಳ ಪರ ವಕೀಲರು ದರ್ಶನ್ ಅಥವಾ ಪವಿತ್ರ ಗೌಡ ಇವರು ಯಾರೇ ಪರ ವಕೀಲರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ SPP ಅವರಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವರು ಸಮಯಾವಕಾಶವನ್ನು ಕೇಳಬಹುದು. ಹೀಗಾಗಿ ಇಲ್ಲಿ ವಾದ ಪ್ರತಿವಾದ, ಆನಂತರ ತೀರ್ಪು, ಮತ್ತೆ ಲೋಯರ್ ಕೋರ್ಟಲ್ಲಿ ಆಗಲಿಲ್ಲ ಅಂತ ಹೇಳಿದ್ರು ಮತ್ತೆ ಹೈಕೋರ್ಟಲ್ಲಿ ಇದೇ ರೀತಿಯಾಗಿ ನಡೆಯುತ್ತೆ. ಹೀಗಾಗಿ ಅಷ್ಟು ಸುಲಭವಾಗಿ ಈ ಪ್ರಕರಣದಲ್ಲಿ ಜಾಮೀನು ಸಿಗೋದಿಲ್ಲ. ಅಷ್ಟು ಎವಿಡೆನ್ಸನ್ನು ನಾವು ಭದ್ರವಾಗಿ ಇಟ್ಟಿದ್ದೀವಿ, ಅಷ್ಟು ಎವಿಡೆನ್ಸನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ, ಇವರು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿಗಳಿದ್ದಾವೆ, ಪ್ರತ್ಯಕ್ಷ ಹೇಳಿಕೆಗಳಿದ್ದಾವೆ. ಹೀಗಾಗಿ ಈ ಪ್ರಕರಣದಲ್ಲಿ ಅಷ್ಟು ಸುಲಭವಾಗಿ ಜಾಮೀನು ಸಿಗೋದಿಲ್ಲ ಅನ್ನೋ ಒಂದು ಮಾತು ಪೊಲೀಸ್ ಮೂಲಗಳಿಂದ ಕೇಳಬರ್ತಿದೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.